ರೂಪಣಾತ್ಮಕ ಮೂಲ್ಯಾಂಕನ 4 ಅಥವಾ FF4 7ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಪತ್ರಿಕೆಯನ್ನು ನಾವಿವತ್ತು ನೋಡೋಣಂತೆ. ಮೊದಲನೇ ಮೇನು ಅನ್ಯಲಿಂಗ ರೂಪ ಲಿಖಿ ಅಂತ ಕೇಳಿದರೆ 2 ಅಂಕಗಳಿಗೆ 2 ಪ್ರಶ್ನೆಗಳು. ಇಲ್ಲಿ ಮಾ ಅಂತ ಇದೆ ಅಲ್ವಾ, ಇದಕ್ಕೆ ಬಾಪ್ ಸರಿಯಾದ ಉತ್ತರ. ಆದ್ಮಿ ಔರತ್ ಅನ್ಯಲಿಂಗ ರೂಪವನ್ನು ನಾವು ಬರಿತಾ ಇದ್ದೀವಿ. ವಿಲೋಮ ಶಬ್ದ ಲಿಖಿ ಅಂದರೆ ಆಪೋಸಿಟ್ ವರ್ಡ್ಸ್ ಬರಬೇಕು. ಜೀವನ್ ಮರಣ್. ಹಾಗೆಯೇ ದಿನ್ ರಾತ್. ಅನ್ಯವಚನ ರೂಪ ಲಿಖಿ ಅಂದರೆ ಇಲ್ಲಿ ಈ ಸಿಂಗುಲರ್ ಇದ್ರೆ ಪ್ಲೂರಲ್ ಇದ್ರೆ ಸಿಂಗುಲರ್ನ ನಾವು ಬರೀಬೇಕು. ಬಾತ್ ಬಾತೆ ಬಾತೆ. ಹಾಗೆಯೇ ದಾನ ದಾನೆ. ಕಾಳು ಕಾಳುಗಳು, ಧಾನ್ಯ ಅಥವಾ ಧಾನ್ಯಗಳು. ಪ್ರೇರಣಾರ್ಥ ಕ್ರಿಯಾರೂಪ ಲಿಖಿ ಅಂತ ಕೇಳಿದರೆ ಕರ್ನ ಕರಾನ ಅಂತ ಬರೀಬಹುದು. ಪಢನ ಅಂದರೆ ಪಢಾನ. ಅಂಕೋಂಕೋ ಶಬ್ದೋಮಿ ಲಿಖಿ ಅಂತ ಕೇಳಿದರೆ ಇದು ಉನ್ನಾಸಿ, ಇದು ಉನ್ನಾಸಿ. ಇದು 96 96 96ನ 96 ಅಂತ ಕರಿತೀವಲ್ವ, ನೀವು ಕಲ್ತಿದ್ದೀರಾ, ಅದನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಏಕ ವಾಕ್ಯ ಮೇ ಉತ್ತರ ಲಿಖಿ ಅಂತ ಕೇಳಿದ್ದಾರೆ. ಪೀಪಲ್ ಕಾ ಪೇಡ್ ಕಹಾ ಥಾ, ಕಹಾ ಅಂತಕ್ಕಂಥ ಜಾಗದಲ್ಲಿ ಜಂಗಲ್ ಮೇ ಥಾ ಅಂತ ಬರಿಬೇಕು. ಜಂಗಲ್ ಮೇ ಅಂತ ಬರೆದ್ರೆ ಇದಕ್ಕೆ ಉತ್ತರ ಆಗುತ್ತೆ. ಜಂಗಲ್ ಮೇ ಥಾ. अक्ल चली बला टली पाठ से क्या सीख मिलती है? क्या सीख मिलती है? एकता की सीख मिलती है. सागर कैसे बनते हैं? सागर बूंद बूंद से बनते हैं. बूंद बूंद से सागर बनते हैं. भारतवीर किसका अभिवादन करता है? किसका ಅಂತ ಜಾಗದಲ್ಲಿ ನಾವೇನಂತ ಬರೀಬೇಕು? सिकंदर का अभिवादन करता है. ಕನ್ನಡ ಮೇ ಅನುವಾದ ಕೀಜಿए ಅಂತ ಕೇಳಿದರೆ ಕಬೂತರ್ ಧರ್ತಿ ಪರ್ ಉತ್ತರನೇ ಲಗೆ. ಪಾರಿವಾಳಗಳು ನೆಲದ ಮೇಲೆ ಇಳಿಯತೊಡಗಿದವು ಅಂತ ಬರೀಬೇಕು. ಭಾರತ್ ಕಿ ಏಕತಾ ಸದೃಢ ಹೈ. ಭಾರತದ ಏಕತೆ ಸದೃಢವಾಗಿದೆ. ನೆಕ್ಸ್ಟ್ ಮೇನು ಈ ಕವಿತೆಯನ್ನು ಪೂರ್ಣಗೊಳಿಸಬೇಕು. ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಬೋಲ್ ಉಠಿ ಬಿಟಿಯಾ ಮೇರಿ, ನಂದನ್ ವಂಸಿ ಫೂಲ್ ಉಠಿ ಯಹ ಛೋಟಿ ಸಿ ಕುಟಿಯಾ ಮೇರಿ ಅಂತಕ್ಕಂಥದ್ದನ್ನು ನಾವು ಬೋಲ್ ಉಠಿ ಬಿಟಿಯಾ ಪದ್ಯದಿಂದ ನಾವು ಬರೀಬೇಕು. ಕವಿಯತ್ರಿಯ ಹೆಸರು ನಿಮಗೆ ಗೊತ್ತಿದೆ, ಸುಭದ್ರ ಕುಮಾರಿ ಚೌಹಾನ್. ಹೀಗೆ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ವಿ. FF4ನ ಈ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ. ಇದು ನಿಮಗೆ ಯೂಸ್ ಆಯಿತಾ ಅಂತಕ್ಕಂಥದ್ದನ್ನು ತಪ್ಪದೆ ಕಮೆಂಟ್ ಮಾಡಿ ಮತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.